ಮಾನ್ವಿ ತಾಲೂಕಿನ ಗವಿಘಟ್ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ಇರುವ ಕಾರಣ ವಿದ್ಯುತ್ ಪರಿವರ್ತಕ ನೀಡುವಂತೆ ಆಗ್ರಹಿಸಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಕೆಇಬಿ ಕಚೇರಿ ಮುಂದೆ ಕುಳಿತು ಹೋರಾಟ ಮಾಡಿದ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ರೈತರು ನಾನಾ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಆದರೆ ಮಾನ್ವಿ ಕೆಇಬಿ ಕಚೇರಿ ಮುಂದೆಯೇ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರು ಗವಿಘಟ್ ಗ್ರಾಮಕ್ಕೆ ವಿದ್ಯುತ್ ಪರಿವರ್ತಕ ನೀಡುವಂತೆ ಹೋರಾಟ ಮಾಡುತ್ತಾರೆ. ಅಂದ ಮೇಲೆ ಎಲ್ಲಿಗೆ ಬಂದು ನಿಂತಿದೆ ಮಾನ್ವಿ ತಾಲೂಕಿನ ವ್ಯವಸ್ಥೆ? ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಕೆಇಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ವಿದ್ಯುತ್ ಪರಿವರ್ತಕ ನೀಡುವ ಕೆಲಸ ಮಾಡಿದ್ದಾರೆ ಎಂದು ಗವಿಘಟ್ ಗ್ರಾಮದ ರೈತರು ಮಾಧ್ಯಮಕ್ಕೆ ತಿಳಿಸಿದರು. ಒಂದು ತಿಂಗಳಿದ್ದಾಗಿತ್ತು ಟಿಸಿ ಬಂದಿಲ್ಲ, ಬಂದಿದ್ದೀವಿ ಇವತ್ತು ಜನರ ಸಲ ಬಂದು ಕುಂತ್ಕೊಂಡು ಪಡಿಸಿ ಹೋಗ್ಯಾರ. ಅಲ್ಲ ಸರ್, ಎಷ್ಟು ದಿನದ ಸಮಸ್ಯೆ ಇತ್ತು ಇದು ಒಂದು 15-20 ದಿನದ ಸಮಸ್ಯೆ ಇತ್ತು. ಈಗ ಏನಂದ್ರು, ನೀವು ಕೇಳಿದ್ರೆ ಏನಂದ್ರು ಕೆಬಿ ಅವರು? ಕೇಬಿ ಕೊಡ್ತು, ಈಗ ಬರ್ರಿ 3 ಗಂಟೆಗೆ ಬರ್ರಿ ಅಂತಂದ್ರೆ ದಣಿಗೆ ಹೋಗಿದ್ರಿ. ಈಗ ದಣಿ ಬಂದು ಇಲ್ಲಿ ಕುಂತ್ಕೊಂಡು ಪಡಿಸಿ ಹೋಗ್ಯಾರ. ಒಂದು ವಾರ ಆಗಿತ್ತು ರೀ. ಹೋಗಿ ದಿನ ಬರ್ತು ಅಂತಂದ್ರೆ ಅಲಾಟ್ಮೆಂಟ್ ಆಗಿಲ್ರ ಅಂತಿದ್ರು. ಈ ಸಾಬ್ರಿಗೆ ಮಾಡ್ರಿ ಅಲ್ಲಿದ್ದ ಬರ್ಬೇಕಂತಂದ್ರೆ ದಣಿಲಿ ಕರ್ಕೊಂಡ್ಬಂದು ದಣಿ ಕುಂತ್ಕೊಂಡು ಇವತ್ತು ಪಡಿಸಿ ಹೋಗ್ಯಾರ. ನಮ್ಗೆ ಒಂದು ತಿಂಗಳಿದ್ದ ಟಿಸಿ ಬಂದಿಲ್ಲ ಸರ್. ಒಂದು ತಿಂಗಳ ಆಮೇಲೆ ಒಂದೆರಡು ಟಿಸಿ ಬರೀ ಸುಟ್ಟು ಹಾಕಿ ಕಳಿಸ್ಯಾರ್ರಿ. 4-5 ದಿವಸ ನಡೆದ್ರಿ ಒಂದು ಟಿಸಿ. ಮತ್ತೆ ಕಳಿಸ್ಯಾರ ರಿಪೀಟ್. ಈಗ ಕೇಳಕ್ ಬಂದ್ರೆ ಸಾರು ನಮ್ ಗೌರವ ಕೊಡ್ಲಿಲ್ರಿ. ಅಣ್ಣನಲ್ಲಿ ವೆಂಕಟಪ್ಪ ನಾಯಕನ ಅಣ್ಣನಲ್ಲಿ ಹೊಂಟಿವಿ ರೀ. ಅವ್ರು ಬಂದು ಇವಾಗ ಟಿಸಿ ಅಲಾಟ್ಮೆಂಟ್ ಮಾಡಿ ರೈತರಿಗೆ ಗೌರವನೇ ಇಲ್ಲ ಸರ್. ಗೌರವನೇ ಕೊಟ್ಟಿಲ್ಲ ಸರ್. ರೈತರು ಭಾಳ ತೊಂದರೆ ಆಗಿದೆ ಸರ್. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ನಿಮ್ಮ ಪರಿಸ್ಥಿತಿ? ಹೆಂಗೆ ಸರ್, ಅವರೇ ಸರ್ಕಾರನೇ ತೀರ್ಮಾನ ಮಾಡ್ಬೇಕು ಸರ್. ರೈತರಿಗೆ ಏನು ಪರಿಹಾರ ಕೊಡ್ಬೇಕು ಅದು ಕೊಡ್ಬೇಕು ಸರ್. ಏನು ಕರೆಂಟ್ ಇಲ್ಲ ಸಮಸ್ಯೆ, ಈಗ ಹೊಲ್ದಾಗ ಮನ್ಯಾಗ ಹಂಗೆ ಕುಂತ್ಕೊಂಡಿವಿ ಸರ್, ಕರೆಂಟ್ ಇಲ್ಲ. ನಮ್ಮದು ಒಂದು ತಿಂಗಳಾಯ್ತು ನೋಡ್ರಿ. ಒಂದು ಟಿಸಿ ಕೊಡ್ತಾರೆ, ಒಂದು 8,000-6,000 ಖರ್ಚು ಮಾಡಿಸ್ತಾರೆ. 3 ದಿವಸ 4 ದಿವಸ ನಡೀತೈತೆ, ಹೋಗ್ಬಿಡ್ತಾರೆ. ಯಾರು ಖರ್ಚು ಮಾಡಿಸ್ತಾರ? ಇವ್ರು ಆಫೀಸರ್ಗಳ್ರಿ. ಯಾಕೆ ಆ ರೀತಿ? ಆಟೋ ಬಾಡಿಗೆ ಏರ್ಸಕ ಇಳ್ಸಕ ಎಲ್ಲ ಒಟ್ಟು ನಮ್ಮದೇ ಖರ್ಚು ರೀ. ನೀವು ಖರ್ಚು ಮಾಡ್ತಾರೆ? ನಾವೇ ಖರ್ಚು ಮಾಡಿ ಚೈನ್ ಕೂಲಿ ಮೊದಲು ಮಾಡಿ ನಾವೇ ಕೊಡ್ಬೇಕ್ರಿ. ಯಾಕೆ ಕೆಬಿ ಅವ್ರು ಮಾಡಲ್ಲ? ಕೇರ್ಲೆಸ್ ರೀ, ಏನ್ ಮಾಡಂಗಿಲ್ಲ, ಕೊಡಂಗಿಲ್ಲ. ಅಲ್ಲ, ಈಗ ನೀವು ಒಂದು ಇದ್ರೆ ಎಷ್ಟು ದಿನ ಸಮಸ್ಯೆ ಇದು? ಇದು ಸಮಸ್ಯೆ ಭಾಳ ಹಿಂಗೆ ಐತ್ರಿ ಸಮಸ್ಯೆ. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.